ಕ್ರಿಯೇಟಿವ್ ಫೀಲ್ಡ್ ಅನ್ನೋದು ಕಾಗಕ್ಕ ಗುಬ್ಬಕ್ಕನ ಕಥೆ ಹೇಳುವಂಥ ಕ್ಷೇತ್ರ ಅಲ್ಲ. ಇಲ್ಲಿ ನಿಮ್ಮ ಕ್ರಿಯೇಟಿವ್ ಮೈಂಡ್ ನಿಮ್ಮ ಗೆಲುವು ಮತ್ತು ಸೋಲಿಗೆ ಕಾರಣವಾಗುತ್ತೆ. ಜನರನ್ನ ಸೂಜಿಗಲ್ಲಿನಂತೆ ಆಕರ್ಷಿಸುವ ಸೃಜನಶೀಲ ಐಡಿಯಾಗಳು ಮಾತ್ರ ಇಲ್ಲಿ ಸೇಲ್ ಆಗ್ತವೆ ವಿನಃ ಬೇರೇನಿಲ್ಲ. ಇದೇ ರೀತಿ ಬೆಂಗಳೂರಿನ ಡಿಸೈನ್ ಕೋಡ್ ಸಂಸ್ಥೆ ಇಡೀ ದೇಶದಾದ್ಯಂತ ಇಂಟೀರಿಯರ್ ಡಿಸೈನ್ನಲ್ಲಿ ಸದ್ದು ಮಾಡ್ತಾ ಇದೆ. ಇಂತಹ ಸಂಸ್ಥೆಯ ಸ್ಟೋರಿಯನ್ನು ಮಿಸ್ ಮಾಡ್ಕೋಬೇಡಿ. ಒಂದಂತೂ ಸತ್ಯ, ಇವತ್ತಿಗೂ ಫ್ರೆಶ್ ಐಡಿಯಾಗಳಿಗೆ, ಫ್ರೆಶ್ ಡಿಸೈನ್ಗೆ ಮಾರ್ಕೆಟ್ ಇದೆ. ಹೊಸತನಕ್ಕಿರುವಷ್ಟು ಪವರ್ ನಿಜಕ್ಕೂ ಅನ್ಲಿಮಿಟೆಡ್. ಯಾರು ಎಲ್ಲಿವರೆಗೂ ಫ್ರೆಶ್ ಐಡಿಯಾಗಳ ಜನಕನಾಗಿರ್ತಾರೋ ಅವರಿಗೆ ಸೋಲೇ ಇಲ್ಲ, ಗೆಲುವೇ ಎಲ್ಲ. ಈ ಹಾದಿಯಲ್ಲೇ ಸಾಗಿ ಇವತ್ತು ಇಂಡಿಯಾದ ಬೆಸ್ಟ್ ಇಂಟೀರಿಯರ್ ಡಿಸೈನ್ ಕಂಪನಿಯನ್ನು ಹೆಸರು ಪಡೆದಿರೋದು ಡಿಸೈನ್ ಕೋಡ್. ಡಿಸೈನ್ ಕೋಡ್ ನೀವು ಯಾರು ಊಹಿಸದ ರೀತಿಯಲ್ಲಿ ಇಂಟೀರಿಯರ್ ಡಿಸೈನ್ ಮಾಡೋ ಕಂಪನಿ. ಕೇವಲ ಡಿಸೈನ್ ಮಾತ್ರವಲ್ಲ, ಕಸ್ಟಮರ್ ಫ್ರೆಂಡ್ಲಿ ವಾತಾವರಣ ನಿರ್ಮಿಸೋದ್ರಲ್ಲಿ ಇವರು ನಿಪುಣರು ಮತ್ತು ಪೇಪರ್ ಮೇಲಿರುವ ಡಿಸೈನ್ನ ರಿಯಾಲಿಟಿಗೆ ಪೂರ್ಣವಾಗಿ ಇಳಿಸುವ ಶಕ್ತಿ ಹೊಂದಿರೋ ಸಂಸ್ಥೆ. ಇವತ್ತು ಡಿಸೈನ್ ಕೋಡ್ ಇಲ್ಲಿವರೆಗೆ 1 ಮಿಲಿಯನ್ ಸ್ಕ್ವೇರ್ ಫೀಟ್ ಇಂಟೀರಿಯರ್ ಡಿಸೈನ್ ಮಾಡಿದೆ ಅಂದ್ರೆ ಅದಕ್ಕೆ ಕಾರಣ ಈ ಸಂಸ್ಥೆಯ ನಿರ್ದೇಶಕರುಗಳಾದ ಹೇಮಲತಾ ನಿರಂಜನ್ ಮತ್ತು ಚೇತನ್ ಪಟೇಲ್. ಇಂಟೀರಿಯರ್ ಡಿಸೈನ್ ಕ್ಷೇತ್ರದಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ತುಂಬಾನೇ ಕ್ರಿಯೇಟಿವ್ ಆಗಿರಬೇಕು. ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಕಸ್ಟಮೈಸ್ ಡಿಸೈನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಆಗ ಮಾತ್ರ ಕಣ್ಣಿಗೆ ಹಬ್ಬ ಕೊಡೋ ಡಿಸೈನ್ ಸೃಷ್ಟಿಯಾಗುವುದು. ಬೆಂಗಳೂರು ಮೂಲದ ಡಿಸೈನ್ ಕೋಡ್ ಅನ್ನೋ ಕಂಪನಿ ಕಸ್ಟಮೈಸ್ ಡಿಸೈನ್ ಮೂಲಕ ಇವತ್ತು ಪ್ಯಾನ್ ಇಂಡಿಯಾದಲ್ಲಿ ಪಾಪ್ಯುಲರ್ ಆಗಿದೆ. ಈ ಸಂಸ್ಥೆಯ ಒಂದೊಂದು ಡಿಸೈನ್ ಕೂಡ ಜಸ್ಟ್ ವಾವ್. ಎರಡು 2015ರಲ್ಲಿ ಡಿಸೈನ್ ಕೋಡ್ ಸಂಸ್ಥೆ ಶುರು ಮಾಡಿದವರು ಹೇಮಾ ನಿರಂಜನ್ ಮತ್ತು ಚೇತನ್ ಪಟೇಲ್. ಇಂಟೀರಿಯರ್ ಡಿಸೈನ್ ಫೀಲ್ಡ್ನಲ್ಲಿ ಕ್ರಿಯೇಟಿವಿಟಿ ಇಲ್ಲದ ಮಾಡ್ಯುಲರ್ ಸೊಲ್ಯೂಷನ್ನಿಂದ ಬೇಸತ್ತಿದ್ದ ಇವರಿಬ್ಬರು ಕಸ್ಟಮೈಸ್ ಡಿಸೈನ್ ಪರಿಚಯಿಸಿ ಕ್ಲಿಕ್ ಆದ್ರು. ಇವರು ಕಮರ್ಷಿಯಲ್ ಮತ್ತು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ನ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಗೋವಾ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇವರು ಪ್ರಾಜೆಕ್ಟ್ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಚೇತನ್ ಪಟೇಲ್ ಮೂಲತಃ ಗುಜರಾತ್ನವರು, ಆದರೆ ಅವರು ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲೇ ಬೆಳೆದವರು. ಕನ್ನಡ ಚೆನ್ನಾಗಿ ಮಾತನಾಡ್ತಾರೆ. ಇದು ಅವರ ದೊಡ್ಡ ಆದ್ಯತೆಯಾಗಿದೆ. ಚೇತನ್ ಪಟೇಲ್ ಅವರ ವಿನ್ಯಾಸ ಕೌಶಲ್ಯಗಳು ಅತ್ಯುತ್ತಮವಾಗಿದ್ದು ಅವರು ಕೈಗೆತ್ತಿಕೊಳ್ಳುವ ಪ್ರತಿಯೊಂದು ವಿನ್ಯಾಸವೂ ಸುಂದರವಾಗಿ ಮೂಡಿಬರುವಂತೆ ನೋಡಿಕೊಳ್ತಾರೆ. ಈ ಪರಿಣಿತಿ ಅವರಿಗೆ ಟಿಂಬರ್ ಕ್ಷೇತ್ರದ ಹಿನ್ನೆಲೆಯಿಂದ ಬಂದಿದೆ ಮತ್ತು ಈ ಕ್ಷೇತ್ರದಲ್ಲಿನ ಅವರ ವಿಶಾಲ ಅನುಭವ ಅಮೂಲ್ಯವಾಗಿದೆ. ಇನ್ನು ಹೇಮಾ ನಿರಂಜನ್ ಅವರು ಶಿಕ್ಷಕರ ಕುಟುಂಬದಿಂದ ಬಂದವರು. ವಿವಾಹವಾದ ನಂತರ ಅವರು ಬೆಂಗಳೂರಿಗೆ ಸ್ಥಳಾಂತರಗೊಂಡು ಇಂಟೀರಿಯರ್ ಡಿಸೈನಿಂಗ್ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡ್ರು. ಅವರು ವಿಶೇಷವಾಗಿ ಥೀಮ್ ಆಧಾರಿತ ಪ್ರಾಜೆಕ್ಟ್ಗಳಲ್ಲಿ ಅತ್ಯುತ್ತಮವಾಗಿ ಮಿಂಚುತ್ತಾರೆ. ಅಲ್ಲಿ ತಮ್ಮ ಸೃಜನಶೀಲತೆಯನ್ನ ಸಂಪೂರ್ಣವಾಗಿ ಪ್ರದರ್ಶಿಸುತ್ತಾರೆ. ಅವರು ಮಿಸ್ಸೆಸ್ ಇಂಡಿಯಾ 2022 ಹಾಗೂ ಮಿಸ್ಸೆಸ್ ಎಕ್ಸ್ಕ್ವಿಸಿಟ್ ಯೂನಿವರ್ಸ್ 2023 ಎಂಬ ಬಿರುದನ್ನ ಗಳಿಸಿದವರು. ಇಷ್ಟು ದೊಡ್ಡ ಕಂಪನಿ ಕಟ್ಟಿರೋ ಹೇಮಾ ನಿರಂಜನ್ ಅವರ ಜರ್ನಿ ನಿಜಕ್ಕೂ ಮಹಿಳೆಯರಿಗೆ ದೊಡ್ಡ ಸ್ಫೂರ್ತಿ. ಯಾಕಂದ್ರೆ ಇವರು ಎಂದೂ ಇಂಟೀರಿಯರ್ ಡಿಸೈನರ್ ಆಗಬೇಕು ಅಂತ ಕನಸು ಕಂಡವರಲ್ಲ. ಇವರ ಫ್ಯಾಮಿಲಿಯಲ್ಲಿ ಇರೋ ಬಹುತೇಕರು ಟೀಚರ್ಸ್. ಇವರು ಕೂಡ ಟೀಚರ್ ಆಗಿದ್ದವರೇ. ಮನೇಲಿ ಇರೋ ಬರೋರೆಲ್ಲರೂ ಟೀಚರ್ಸ್ ಇದ್ದಾರೆ ಅಂದ್ಬಿಟ್ಟು ನನ್ನನ್ನು ಅದೇ ಪ್ರೊಫೆಷನ್ಗೆ ಕಳಿಸ್ಕೊಟ್ರು. ಒಂಥರ ನನಗೆ ಇಂಟ್ರೆಸ್ಟ್ ಇತ್ತು. ಲೈಕ್ 75% ಇರಲಿಲ್ಲ, 25% ಇತ್ತು. ಯಾಕೆಂದರೆ ನನಗೆ ಕ್ರಿಯೇಟಿವಿಟಿ ಅಂದರೆ ತುಂಬ ಇಷ್ಟ. ಹಾಗಂತ ಸ್ಕೂಲಲ್ಲಿ ಅಥವಾ ಶಾಲೆಗಳಲ್ಲಿ ಕ್ರಿಯೇಟಿವಿಟಿ ತರಲಿಕ್ಕಾಗೋದಿಲ್ವಾ ಅಂತ ಕ್ವಶನ್ ಬರ್ಬೋದು.
ತರ್ಬೋದೇನೋ, ಬಟ್ ಅದಕ್ಕೆ ಬೇರೆ ಥರದೇ ಶ್ರಮ ಹಾಕಬೇಕಾಗಿತ್ತು. ಬಟ್ ಹಾಗಂತ ನಾನು ಕಂಪ್ಲೀಟ್ ಮಾಡಲಿಲ್ಲ ಅಂತಲ್ಲ. ಇಂಟೀರಿಯರ್ ಡಿಸೈನರ್ ಆಗಕ್ಕೆ ಮುಂಚೆ ನಾನು ಟೀಚರೇ ಆಗಿದ್ದೆ. ಮದುವೆ ಆದ್ಮೇಲೆ ಇವರ ಜೀವನದ ಗತಿ ಬದಲಾಗುತ್ತೆ. ಯಾಕಂದ್ರೆ ಟೀಚಿಂಗ್ ಕ್ಷೇತ್ರ ಇವರಿಗೆ ಯಾಕೋ ಇಷ್ಟವಾಗುವುದಿಲ್ಲ. ಆಗ ಇವರ ಪತಿ ಕೊಟ್ಟ ಸಲಹೆ ಮತ್ತು ಸಪೋರ್ಟ್ ಇವರನ್ನ ಇಂಟೀರಿಯರ್ ಡಿಸೈನ್ ಕ್ಷೇತ್ರಕ್ಕೆ ತಂದು ನಿಲ್ಲಿಸ್ತು. ಇಂಟೀರಿಯರ್ ಡಿಸೈನರ್ ಆಗಕ್ಕೆ ಮುಂಚೆ ನಾನು ಟೀಚರೇ ಆಗಿದ್ದೆ. ಆದರೆ ಮದುವೆ ಆದಮೇಲೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಮೇಲೆ ನಾನು ಅಲ್ಲಿ ಊರಲ್ಲಿ ಏನು ಕಲ್ತ್ಕೊಂಡಿದ್ದೆ ಟೀಚರ್ಸ್ ಟ್ರೈನಿಂಗು, ನನಗನ್ನಿಸ್ತು ಅದು ಬ್ಯಾಂಗ್ಳೂರಲ್ಲಿ ನಾನು ಅಷ್ಟೊಂದು ಎಫೆಕ್ಟಿವ್ ಆಗಿ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಯೋಚನೆ ಬಂತು. ನಾನು ಪ್ರಯತ್ನ ಕೂಡ ಮಾಡಲಿಲ್ಲ ಹೇಳಬೇಕಂದ್ರೆ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಕೇಳಿಕೊಂಡೆ. ಅದು ನನ್ನ ಮಗಳು ಆಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ಲು. ನಾನು ಕ್ರಿಯೇಟಿವ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ, ಸರಿ ನಿನ್ಗೆ ಏನು ಅನಿಸುತ್ತೆ, ನಿನಗೆ ಓಕೆ ಇದೆ ಅಂತಂದರೆ ಇಂಟೀರಿಯರ್ ಡಿಸೈನ್ ಕೋರ್ಸ್ನ ಮಾಡು ಅಂತ ಅವರು ಹೇಳಿದ್ರು. ಸೊ ನಾನು ಜೈನ್ ಕಾಲೇಜಲ್ಲಿ 3 years ಇಂಟೀರಿಯರ್ ಡಿಸೈನ್ ಡಿಪ್ಲೊಮಾ ಮಾಡಿದೆ. ಅಲ್ಲಿ ನನ್ನ ತಂದೆ ತಾಯಿ ಆಸೆ ಪಡ್ತಿದ್ರು ನಾನು ಮಕ್ಕಳು ಪೇಪರ್ಸ್ನ ಇವ್ಯಾಲ್ಯುವೇಟ್ ಮಾಡು ಅಂತ. ನಾನಿಲ್ಲಿ ಲೇಔಟ್ಸು, ಫ್ಲೋ ಪ್ಲ್ಯಾನ್ಸ್ನ ಇವ್ಯಾಲ್ಯುವೇಷನ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಬುಕ್ಸ್ ಇತ್ತು, ಇಲ್ಲಿ ಜಸ್ಟ್ ಸ್ವಾಚಸ್ ಇದೆ. ಹೇಮಾ ನಿರಂಜನ್ ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ಮಗಳಿಗೆ ಕೇವಲ 1 ವರ್ಷ ಮಾತ್ರ. ಬಟ್ ಆಗ ಇವರ ಬೆನ್ನೆಲುಬಾಗಿ ಮನೆ ಮತ್ತು ಮಗಳ ಜವಾಬ್ದಾರಿ ಹೊತ್ತಿದ್ದು ಇವರ ಪತಿ. ಇಂಟೀರಿಯರ್ ಡಿಸೈನ್ ಸೇರ್ಕೊಳ್ಳಿಕ್ಕೆ ನನ್ನ ಹಸ್ಬೆಂಡ್ ಕಡೆಯಿಂದ ಸಪೋರ್ಟ್ ಇತ್ತು ಅಂತ. ಅದು ಜಸ್ಟ್ ಫೀ ಕಟ್ಟೋದಾಗಲಿ ಅಥವಾ ಇನ್ನೊಂದಾಗಲಿ ಅಲ್ದೇ, ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ಲು. ಅವಳನ್ನ ನೋಡ್ಕೋಬೇಕಿತ್ತು. ಅವಳು ಬರೋ ಟೈಮಲ್ಲಿ ನಾನು ಇರಬೇಕಿತ್ತು. ಎಷ್ಟೋ ಸಮಯದಲ್ಲಿ ನನಗೆ ಆಗ್ತಾ ಇರಲಿಲ್ಲ. ಸೊ ಅವರು ಅವಳನ್ನ ನೋಡ್ಕೊಳ್ಳೋದಾಗಲಿ ಅಥವಾ ಅವಳನ್ನು ಆಟಕ್ಕೋ ಅಥವಾ ಡಾನ್ಸ್ ಕ್ಲಾಸಸ್ಗೋ ಕರ್ಕೊಂಡು ಹೋಗೋದಾಗಲಿ, ಅದಲ್ದೇ ಪೇರೆಂಟ್ ಟೀಚರ್ ಮೀಟಿಂಗ್ ಇರ್ತಿತ್ತು. ನಾನು ಎಷ್ಟೋ ಹತ್ತತ್ರ 3 ವರ್ಷ ನಾನು ಪೇರೆಂಟ್ ಟೀಚರ್ ಮೀಟಿಂಗ್ ಕೂಡ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಒಂದ್ಸಲ ಏನಾಯ್ತಂದರೆ ಅಕಸ್ಮಾತಾಗಿ ಅವರು ಟೀಚರ್ ಸಿಕ್ಕರು. ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಅವ್ರನ್ನ ಮಾತಾಡ್ಸಿದ್ದಾರೆ. ನಾನು ಇವ್ರು ಯಾರು ಅಂತ ಕೇಳಿದೆ. ಸೊ ಇಂಥ ಕೆಲವೊಂದು ಪರಿಸ್ಥಿತಿಗಳು ಇತ್ತು. ಏನೋ ಒಂದು ಒಳ್ಳೇದು ಮಾಡ್ತಿದ್ದೀವಿ ಅಂದರೆ ಸ್ಯಾಕ್ರಿಫೈಸ್ ಮಾಡೋದಂತೂ ಇದ್ದೇ ಇರುತ್ತೆ. ನಮ್ಮ ಮನೆಯಲ್ಲಿ ನಾವು ಟೈಮ್ ಕೊಡೋದಾಗಲಿ ಅಥವಾ ಕೆಲವೊಂದು ಈವೆಂಟ್ಸ್ಗಳು ಕೂಡ ಮಿಸ್ ಆಗ್ತಿತ್ತು. ಬಟ್ ಸ್ಯಾಕ್ರಿಫೈಸ್ ಮಾಡಲಿಲ್ಲ ಅಂತ ಅಂದಿದ್ರೆ ಆ ಟೈಮ್ನ ಈಗ ನಾನು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಕೋರ್ಸ್ ಮುಗಿಯೋ ಸಮಯದಲ್ಲಿ ಇವರು ಇಂಟರ್ನ್ಶಿಪ್ ಮಾಡ್ತಿರ್ತಾರೆ. ಆಗ ಇವರಿಗೆ ಪರಿಚಯವಾಗೋದೇ ಚೇತನ್ ಪಟೇಲ್. ಅಲ್ಲಿಂದ ಇವರ ಹೊಸ ಮತ್ತು ಮೋಸ್ಟ್ ಚಾಲೆಂಜಿಂಗ್ ಜರ್ನಿ ಶುರುವಾಗುತ್ತೆ. ಲಾಸ್ಟ್ ಇಯರ್ಗೆ ಬಂದಾಗ ಇಂಟರ್ನ್ಶಿಪ್ ಅಂತ ಇರುತ್ತೆ. ಇಂಟರ್ನ್ಶಿಪ್ಗೆ ನಾವು ಯಾವ್ದಾದ್ರು ಆರ್ಕಿಟೆಕ್ಟ್ ಅಥವಾ ಇಂಟೀರಿಯರ್ ಡಿಸೈನ್ ಫಾರ್ಮಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಬೇಕಿರುತ್ತೆ. ಅವಾಗನೇ ನನಗೆ ಪರಿಚಯ ಆಗಿದ್ದು ಚೇತನ್ ಪಟೇಲ್ ಅಂತ. ಸೊ ಅವರ ಒಂದು ಇಂಟೀರಿಯರ್ ಡಿಸೈನ್ ಫಾರ್ಮಲ್ಲೇ ನಾನು ಇಂಟರ್ನಿಯಾಗಿ ಇದು ಮಾಡಿದೆ, ಸೇರಿಕೊಂಡೆ. ಅವರು ಒಂದು 6 ತಿಂಗಳ ಆದಮೇಲೆ ನನಗೆ ಅಪ್ರೋಚ್ ಮಾಡಿದ್ರು. ಓಕೆ, ನಾನೀಗ ಕಂಪ್ನಿನ ಇದು ಮಾಡೋಣ ಅಂತ ಇದ್ದೀನಿ, ರಿವ್ಯಾಂಪ್ ಮಾಡೋಣ ಅಂತ ಇದ್ದೀನಿ. ನೀವೇನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ನನ್ನ ಜೊತೆ ಕೆಲಸ ಮಾಡಲಿಕ್ಕೆ? ಎನಿವೇಸ್ ನಿಮ್ಗೊಳ್ಳೆ ಕ್ರಿಯೇಟಿವ್ ಐ ಇದೆ. ನಾನು ಹೇಳಿದೆ, ಸಡನ್ನಾಗಿ ಈಗ ತಾನೇ ಕಲಿತು ಹೊರಗೆ ಬಂದಿದ್ದೀನಿ, ನಾನು ಯಾವ್ದಾದ್ರು ಫರ್ಮಲ್ಲಿ ಕೆಲಸ ಮಾಡಿದ್ರೆ ನನಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನಾನು ಅವ್ರಿಗೆ ಹೇಳ್ಕೊಂಡೆ. ಅವ್ರು ಲೈಕ್, ಇವಾಗ ನೀವು ಹೊರಗೆ ಹೋಗಿ ಕೆಲಸ ಮಾಡಿ ಅರ್ನ್ ಮಾಡೋದಕ್ಕಿಂತ ಅಥವಾ ಇಂಟರ್ನ್ಶಿಪ್ಪಲ್ಲಿ ಇಂಟರ್ನಿಯಾಗಿ ಕಲಿಯೋದಕ್ಕಿಂತ ಬೆಟರು ಇವಾಗ ನಮ್ಮದೇ ಫರ್ಮ್ ಅಂತ ಸ್ಟಾರ್ಟ್ ಮಾಡಿ ಅದ್ರಲ್ಲಿ ಕಲಿಯೋದು ಜಾಸ್ತಿ ಇರುತ್ತೆ. ಯಾವ್ದಾದ್ರು ಒಂದು ಸಣ್ಣ ಮಿಸ್ಟೇಕ್ ಮಾಡಿ ನೋಡಿ, ಕ್ಲೈಂಟ್ ನಿಮಗೆ ಕಲಿಸ್ತಾರೆ ಜೀವಮಾನದಲ್ಲಿ ಮತ್ಕೊಳಕ್ಕಾಗದೇ ಇರೋವಂತಹ ಪಾಠಗಳನ್ನ ಅಂತ ಅವ್ರು ನಂಗೆ ಸ್ವಲ್ಪ ಹುರಿದುಂಬಿಸಿ ಈ ಪ್ರೊಫೆಷನ್ ಅಂದರೆ ಡಿಸೈನ್ ಕೋಡ್ ಅನ್ನೋ ಕಂಪ್ನಿಯನ್ನು ನಾವಿಬ್ಬರು ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಚೇತನ್ ಪಟೇಲ್ ಅವರದ್ದು ಟಿಂಬರ್ ಬ್ಯಾಕ್ ಗ್ರೌಂಡ್ ಇರೋ ಫ್ಯಾಮಿಲಿ. ಅವರಿಗೆ ಮೆಟೀರಿಯಲ್ ಬಗ್ಗೆ ಫುಲ್ ನಾಲೆಡ್ಜ್ ಇತ್ತು. ಹೇಮಾ ನಿರಂಜನ್ ಅವರಿಗೆ ಡಿಸೈನ್ ಬಗ್ಗೆ ಐಡಿಯಾ ಇತ್ತು. ಅಂಡ್ ನಾನು ನನ್ನ ಪಾರ್ಟ್ನರ್ ಚೇತನ್ ಪಟೇಲ್ ಬಗ್ಗೆ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ. ಅವರು ಬೇಸಿಕಲಿ ಗುಜರಾತ್ನವರು. ಇಲ್ಲಿ ಟಿಂಬರ್ಸ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ತಾತ, ಅವರ ತಂದೆ ಎಲ್ಲರೂ ಕೂಡ ಟಿಂಬರ್ಸಲ್ಲೇ ಇರೋದು. ಅವ್ರ ತಾತ ಜಸ್ಟ್ ಇದನ್ನ ಮರದ ದಿಮ್ಮಿಗಳನ್ನ ಕುಟ್ಟು ನೋಡೇನೆ ಅದ್ರದ್ದು ಗುಣಮಟ್ಟ ಹೇಳ್ತಾ ಇದ್ರು. ಆ್ಯಂಡ್ ಅವ್ರ ತಂದೆ ಜಸ್ಟ್ ಟೀ ಕುಡ್ದ ಸ್ಮೆಲ್ ನೋಡೇ ಅದ್ರ ಕ್ವಾಲಿಟಿ ಹೇಗಿದೆ ಏನಿದೆ ಅಂತ ಹೇಳ್ತಾ ಇದ್ರು. ಅದು ಸಾಡಸ್ಟ್ ಅನ್ನೋದು ಅವ್ರ ಬ್ಲಡ್ ಲೈನಲ್ಲೇ ಬಂದ್ಬಿಟ್ಟಿದೆ. ಹಾಗಾಗಿ
ಚೇತನ್ ಅವ್ರಿಗೆ ಜಾಸ್ತಿ ಮಟೀರಿಯಲ್ ನಾಲೆಜ್ ಇತ್ತು, ನನಗೆ ಸ್ವಲ್ಪ ಈ ಕ್ರಿಯೇಟಿವಿಟಿ ಡಿಸೈನರ್ ಐ ನಂಗಿತ್ತು. ನಾವಿಬ್ರು ಸೇರ್ಕೊಂಡ್ರೆ ಒಂದು ಒಳ್ಳೆ ಡಿಸೈನ್ನ ಇದು ಕೊಡ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಈ ಫರ್ಮ್ನ ಸ್ಟಾರ್ಟ್ ಮಾಡಿದ್ವಿ. ಇವ್ರು ಮಾಡಿರೋ ಅನೇಕ ಪ್ರಾಜೆಕ್ಟ್ಗಳು ಕಣ್ಮನ ಸೆಳೆದಿವೆ. ವಿಲೇಜ್ ಥೀಮ್, ಟ್ರೈನ್ ಥೀಮ್, ಆರ್ಮಿ ಥೀಮ್, ಹೀಗೆ ವಿವಿಧ ರೀತಿಯ ವಿನ್ಯಾಸದಿಂದ ಈ ಕಂಪನಿ ಇಂದು ಇಡೀ ಇಂಡಿಯಾದಲ್ಲಿಯೇ ಸಖತ್ ಸೌಂಡ್ ಮಾಡ್ತಾ ಇದೆ. ಸೊ ಕಾನ್ಸೆಪ್ಟ್ ಪ್ಲೇಸಸ್ಗಳನ್ನ ನಾವು ಡಿಸೈನ್ ಮಾಡಿದ್ವಿ. ಅದರಲ್ಲಿ ಹಳಿ ಥೀಮ್ ಇರ್ಬೋದು, ರೈಲ್ ಥೀಮ್ ಇರ್ಬೋದು, ಬೂಸಿ ಗ್ರಿಫಿನ್ ಬ್ಲ್ಯಾಕ್ ಪರ್ಲ್ ಅಂತ ಪೈರೇಟ್ ಥೀಮಲ್ಲಿ ಇರ್ಬೋದು. ಆ್ಯಂಡ್ ಗೋವಾದಲ್ಲಿ ಒಂದು ಶಿಪ್ಪಿಂಗ್ ಕಂಟೈನರಿಂದಾನೇ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಅದು 16 ರೂಮ್ ಇರೋ ಅದೊಂದು ರೆಸಾರ್ಟ್. ಅದನ್ನು ಕಂಪ್ಲೀಟ್ ಆಗಿ ನಾವು ರೀಸೈಕಲ್ಡ್ ಮಟೀರಿಯಲಲ್ಲೇ ಮಾಡೋದು, ಇನ್ಕ್ಲೂಡಿಂಗ್ ಲೈಕ್ ಶಿಪ್ಪಿಂಗ್ ಕಂಟೈನರ್ಸ್, ಯೂಸ್ಡ್ ಶಿಪ್ಪಿಂಗ್ ಕಂಟೈನರ್ಸ್ನ ಯೂಸ್ ಮಾಡಿಕೊಂಡು ಆ ಪ್ರಾಜೆಕ್ಟ್ನ ಮಾಡಿದ್ದೀವಿ. ಈ ಸಂಸ್ಥೆಯ ಮತ್ತೊಂದು ವಿಶೇಷ ಅಂದ್ರೆ ಬಯೋಫಿಲಿಕ್ ಡಿಸೈನ್ಸ್. ಬಯೋಫಿಲಿಕ್ ಡಿಸೈನ್ಸ್ ಅಂತ ಹೇಳ್ತೀವಿ. ಅಂದರೆ ನೇಚರ್ನ ಮನೆ ಒಳಗಡೆ ತರೋದು ಅಂತ. ವರ್ಟಿಕಲ್ ಗಾರ್ಡನಿಂಗ್ ಇರ್ಬೋದು, ಅಥವಾ ಹ್ಯಾಂಗಿಂಗ್ ಪ್ಲಾಂಟರ್ ಬಾಕ್ಸಸ್ ಇರ್ಬೋದು. ಅದಲ್ದೇ ನೇಚರ್ ರಿಲೇಟೆಡ್ ಕಲರ್ಸು, ಈಗ ಬ್ರೌನ್, ಗ್ರೀನ್, ಈ ಥರದ್ದೆಲ್ಲ, ಟೆರಾಕೋಟ, ಈ ಥರದ್ದೆಲ್ಲ ಕಲರ್ಸ್ನ ನಾವು ಯೂಸ್ ಮಾಡ್ಬೋದು. ಅದಲ್ದೇ ಸ್ಕೈಲೈಟ್ಸ್ ಏನು ಹೇಳ್ತೀವಿ ಅದನ್ನು ಕೂಡ ಮಾಡ್ಬೋದು, ಡೈರೆಕ್ಟಾಗಿ ಲೈಟ್ ಒಳಗಡೆ ಬರೋ ರೀತಿ. ಅಂದಹಾಗೆ ಈ ಜನರು ಯಾಕೆ ಡಿಸೈನ್ ಕೋಡ್ನ ಸೆಲೆಕ್ಟ್ ಮಾಡಿದ್ದಾರೆ ಹಾಗೂ ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಹೇಮಾ ಹೇಳೋದು ಹೀಗೆ. ಏನು ಸರಿ ಇದೆ, ಯಾಕೆ ಅವರು ಪ್ರೊಫೆಷನಲ್ಸ್ ಹತ್ರ ಬರ್ತಾರೆ, ಯಾಕೆ ಅವ್ರು ಕಾರ್ಪೆಂಟರ್ ಹತ್ರ ಹೋಗಿರಲ್ಲ? ಯಾಕೆಂದರೆ ಕಾರ್ಪೆಂಟರ್ ಏನು ಮಾಡ್ತಾರೆ, ಜಸ್ಟ್ ಒಂದು ಫರ್ನಿಚರ್ನ ಡಿಸೈನ್ ಮಾಡ್ತಾರೆ. ಇಂಟೀರಿಯರ್ ಡಿಸೈನರ್ ಏನು ಮಾಡ್ತಾರೆ, ಲೈಟಿಂಗಿಂದ ಹಿಡಿದು, ಫರ್ನಿಚರಿಂದ ಹಿಡಿದು, ನಿಮಗೆ ವಾಲ್ ಪೇಂಟಿಂದ ಹಿಡಿದು, ಒಟ್ಟಿಗೆ ಒಂದು ರೂಮ್ ಚೆನ್ನಾಗಿ ಕಾಣಿಸ್ಬೇಕಿದೆ ಅಂದರೆ ಏನು ಬೇಕಿರುತ್ತೆ ಅದು ಎಲ್ಲನೂ ಇದು ಮಾಡ್ತಾರೆ. ಅವ್ರ ಯೋಚನೆಯಲ್ಲಿ ಅದೆಲ್ಲ ಇರುತ್ತೆ. ಸೊ ಸೈಟ್ ವಿಸಿಟ್ ಆದಮೇಲೆ ನಾವು ಅವರ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ತಿಳ್ಕೊಂಡು ಅವ್ರಿಗೊಂದು ಕೋಟ್ ಕೊಡ್ತೀವಿ. ಕೋಟ್ ಓಕೆ ಇದೆ ಅಂತ ಹೇಳಾದ್ಮೇಲೆ ನಾವು ಒಂದು 3D ವಿಜುವಲೈಸೇಷನ್ ಮಾಡಿಸ್ತೀವಿ. ಅಂತಂದರೆ ಅದನ್ನ ರೆಂಡರ್ಸ್ಗಳನ್ನ ಮಾಡ್ತೀವಿ, ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಕೊಡಲಿಕ್ಕೆ. ನಿಮ್ಮ ಈಗ ರೂಮ್ ಅಂತಂದರೆ ಅಲ್ಲಿ ವಾರ್ಡ್ರೋಬ್ ಹೇಗೆ ಬರುತ್ತೆ, ಬೆಡ್ ಹೆಡ್ ಬೋರ್ಡ್ ಹೇಗೆ ಬರುತ್ತೆ, ಇಂಥದ್ದೆಲ್ಲ ಒಂದು ರೆಂಡರ್ಸ್ ಮಾಡಿ ನಾವು ಅವ್ರಿಗೆ ತೋರಿಸ್ತೀವಿ. ಅದಾದಮೇಲೆ ಅದು ಓಕೆ ಅಂತ ಹೇಳಾದ್ಮೇಲೆ ನಾವು ಸೈನ್ ಆಫ್ ಮಾಡ್ತೀವಿ. ಸೊ ಅಲ್ಲಿಂದ ಅದು ಲೈಕ್ ಸೇಲ್ಸ್ ಫನಲಿಂದ ಡಿಸೈನರ್ದು ಇದಕ್ಕೆ ಫನಲಿಗೆ ಬರುತ್ತೆ. ಅದಾದಮೇಲೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇವರ ಕಸ್ಟಮರ್ ಸರ್ವಿಸ್ ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ ಫ್ರೆಂಡ್ಲಿ ಆಗಿ ಇವರು ಕೆಲಸ ಮಾಡೋದಕ್ಕೆ ಇವರಿಗೆ ಹೆಚ್ಚು ಕ್ಲೈಂಟ್ಸ್ ಇರೋದು. ಫೈನಲ್ ಡೇ ಕೂಡ ನಾವು ಅವ್ರ ಜೊತೆ ನಿಂತ್ಕೊಂಡು ಸ್ನ್ಯಾಗ್ ಲಿಸ್ಟ್ ಮಾಡ್ತೀವಿ. ಓಕೆ, ನಮ್ಗೀಗ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಅಲ್ಲಿಂದ ಸ್ಟೆಪ್ ಔಟ್ ಮಾಡ್ತೀವಿ. ವಿತ್ ಅವ್ರಿಗೆ ಒಂದು ಕೀ ಕೊಟ್ಬಿಟ್ಟು ಜೊತೆಗೆ ಅದ್ರ ರಿವ್ಯೂ ತಗೊಂಡು ನಾವು ಹೊರಗೆ ಬರ್ತೀವಿ. ಆ್ಯಂಡ್ ಮೇಕ್ ಶ್ಯೂರ್ ಮಾಡ್ತೀವಿ ತುಂಬ ಖುಷಿಯಾಗಿದ್ದಾರೆ, ಅವ್ರಿಗೇನೂ ಕಂಪ್ಲೇಂಟ್ಸ್ ಇಲ್ಲ. ಯಾವುದೇ ಟೈಮಲ್ಲಾದರೂ ಅವರು ನಮಗೆ ಕಾಲ್ ಮಾಡ್ಬೋದು. ಡಿಸೈನ್ ಟೈಮಲ್ಲಿ ಡಿಸೈನರಿಗೆ ಕಾಲ್ ಬರುತ್ತೆ. ಆ್ಯಂಡ್ ಎಕ್ಸಿಕ್ಯೂಷನ್ ಟೈಮ್ ಇದ್ದಾಗ ಎಕ್ಸಿಕ್ಯೂಷನ್ ಸೈಟ್ ಸೂಪರ್ವೈಸರ್ಗೆ ಅಥವಾ ಎಕ್ಸಿಕ್ಯೂಷನ್ ಮ್ಯಾನೇಜರ್ ಏನಿರ್ತಾರೆ ಅವ್ರಿಗೆ ಕಾಲ್ ಮಾಡ್ಬೋದು. ಅದೂ ಇಲ್ಲ ಅಂತ ಅಂದಾಗ ನಮಗೆ ನಾವುಗಳು ಮಾತಾಡಬೇಕು ಅಂದಾಗ ನಾನು ಅಥವಾ ಚೇತನ್ ಪಟೇಲ್ ನಾವೇ ಖುದ್ದಾಗಿ ಅವ್ರಿಗೆ ಏನು ಕ್ವೆರಿ ಇದೆ, ಸಮಸ್ಯೆ ಇದೆ, ಅದನ್ನ ನಾವು ಪರಿಹಾರ ಮಾಡ್ತೀವಿ. ಹಾಗಾದ್ರೆ ಇಷ್ಟೊಂದು ಚಂದವಾಗಿ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡೋ ಇವರು ಕಾಸ್ಟ್ಲಿನಾ? ಇಲ್ಲ, ಹಂಗಂತ ಏನೂ ಇಲ್ಲ. ನಾನು ಆಗಲೇ ಹೇಳ್ದಂಗೆ ನೀವು ಕಾರ್ಪೆಂಟ್ರಿಗೆ ಏನು ಕೊಡ್ತೀರಾ ಅದರಲ್ಲಿ 10% ಅಷ್ಟೇ ಇಂಟೀರಿಯರ್ ಡಿಸೈನರಿಗೆ ಕೊಡ್ತೀರಾ, ನಿಮಗೆ ಔಟ್ಪುಟ್ ಹಾಗೇ ಇರುತ್ತೆ. ಪ್ರಸ್ತುತ ಹೈದರಾಬಾದ್, ಚೆನ್ನೈ, ಗೋವಾ ಮತ್ತು ಕರ್ನಾಟಕದಲ್ಲಿ ವಿವಿಧ ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಆಂಬರ್ ಸ್ಟೋನ್, ದೈವಿಕ್ ಬಿಲ್ಡರ್ಸ್, ಅಭಿ ಬಿಲ್ಡರ್ಸ್, ಅಸ್ವಿ ಬಿಲ್ಡರ್ಸ್, ಸಲ್ವಿನಾ ಬಿಲ್ಡರ್ಸ್, ಬಿಲ್ಡಿಕೋ, ಶ್ರೀರಾಮ್ ಪ್ರಾಪರ್ಟೀಸ್, ಬೈನರಿ ರಿಯಾಲ್ಟಿ ಮತ್ತು ಅವನ ಬಿಲ್ಡರ್ಸ್ ಮುಂತಾದ ಸಂಸ್ಥೆಗಳಿಗೆ ಇನ್ಹೌಸ್ ಡಿಸೈನರ್ಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂಟೀರಿಯರ್ ಡಿಸೈನ್ ಕ್ಷೇತ್ರಕ್ಕೆ ಹೊಸ ರೂಪ ಕೊಟ್ಟ DCI ಕಾನ್ಸೆಪ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರುಗಳಾದ ಹೇಮಲತಾ ನಿರಂಜನ್ ಮತ್ತು ಚೇತನ್ ಪಟೇಲ್ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.
ತುಂಬ ಖುಷಿ ಆಗ್ತಾ ಇದೆ. ಬೀಯಿಂಗ್ ಮಿಸಸ್ ಇಂಡಿಯಾ ವಿನ್ನರ್ ಆ್ಯಂಡ್ ಡೈರೆಕ್ಟರ್ ಆಫ್ ಡಿಸೈನ್ ಕೂಡ, ಮತ್ತು ಒಂದು ರೆಸ್ಟೋರೆಂಟ್ ಕೂಡ ಇತ್ತು ಹಂಗ ಕ್ಯಾಂಪ್ ಅಂತ. ಸೊ ಅದೆಲ್ಲ ಮಾಡ್ಕೊಂಡು ಆದಮೇಲೆ ನಾನು ಅವಾರ್ಡ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ ಇಷ್ಟು ವರ್ಷ. ಈಗ 2 ವರ್ಷ ಆದಮೇಲೆ ಫಸ್ಟ್ ಟೈಮ್ ನಾನು ಅವಾರ್ಡ್ ತೊಗೊಳ್ಲಿಕ್ಕೆ ಬಂದೀನಿ. ತುಂಬ ವೆಲ್ ಆರ್ಗನೈಸ್ಡ್ ಇವೆಂಟ್ ಇದೆ. ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಅಥವಾ ನನ್ನ ಪಾರ್ಟ್ನರ್ ಇಬ್ಬರೂ ಬರಲಿಕ್ಕಾಗಿಲ್ಲ. ನನ್ನ ಡಾಟರ್ ಬಂದಿದ್ದಾಳೆ. ಅವಳಿಗಂತೂ ನಾನು ಅವಾರ್ಡ್ ತೊಗೊಂಡಿರೋದು ಅವಳೇ ತೊಗೊಂಡಿರೋ ಅಷ್ಟು ಖುಷಿ ಪಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ. ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಇಂಥ ಸಾಧನೆಗಳ ಸಂಖ್ಯೆ ಹೆಚ್ಚಾಗ್ತಲೇ ಇರುತ್ತೆ. ಅಧಿಕಾರಿಯಾಗುವ ಕನಸಿದ್ರೆ ಸಾಕು, ಆ ಕನಸು ಇಲ್ಲಿ ನನಸಾಗತ್ತೆ ಅಂತ ಈ ಸಂಸ್ಥೆ ರುಜು ಮಾಡಿದೆ. ಇಂಥ ಮತ್ತಷ್ಟು ಸಾಧನೆ ಸಾಧಕರ ಕಥೆಗಳನ್ನು ಹೊತ್ತು ತರ್ತಾ ಇರ್ತೀವಿ. ನೀವು ಸ್ಫೂರ್ತಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಟಾರ್ ಆಫ್ ಕರ್ನಾಟಕ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.